ಆತ್ಮೀಯರೇ, ತಮ್ಮೆಲ್ಲರಿಗೂ 80ನೇ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಈ ದಿನ ನಮ್ಮ ದೇಶಕ್ಕಾಗಿ ತ್ಯಾಗ ಮಾಡಿದ ಅಸಂಖ್ಯಾತ ಧೀರ ಸ್ವತಂತ್ರ ಹೋರಾಟಗಾರರು ಮತ್ತು ಗಡಿ ರಕ್ಷಣೆ ಮಾಡುತ್ತಿರುವ ಸೈನಿಕರನ್ನ ನಾವು ತುಂಬ ಹೃದಯದಿಂದ ಸ್ಮರಣೆ ಮಾಡೋಣ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಾವು ಹೊಸ ಭಾರತವನ್ನು ನಿರ್ಮಿಸುತ್ತಿದ್ದೇವೆ ಎಂದು ಹೇಳಿಕೊಳ್ಳಲು ನನಗೆ ಹೆಮ್ಮೆಯಾಗಿದೆ. ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಎಂಬ ತತ್ವದೊಂದಿಗೆ ನಮ್ಮ ಸರ್ಕಾರ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ನಿರತವಾಗಿದೆ. ಕೇಂದ್ರ ರೈಲ್ವೆ ಸಚಿವರಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ರೈಲುಗಳು ಜಾಗತಿಕ ಮಟ್ಟಕ್ಕೇರುತ್ತಿದ್ದು ರೈಲ್ವೆಯ ಮುಖಚರ್ಯೆಯ ವೇಗವಾಗಿ ಬದಲಾಗುತ್ತಿದೆ. ಕಳೆದ ವರ್ಷ ಭಾರತೀಯ ರೈಲ್ವೆಯ ದಾಖಲೆ ಮಟ್ಟದ 740 ಕೋಟಿ ಪ್ರಯಾಣಿಕರು ಸಂಚರಿಸಿದ್ದಾರೆ ಮತ್ತು 1670 ಮಿಲಿಯನ್ ಟನ್ ಸರಕನ್ನ ಸಾಗಾಣಿಕೆ ಮಾಡುವ ಮುಖೇನ ಐತಿಹಾಸಿಕ ಸಾಧನೆಯನ್ನ ನಮ್ಮ ಇಲಾಖೆ ಮಾಡಿದೆ. ಇಂದು ನಮ್ಮ ರೈಲ್ವೆ ಜಾಲವು ವಿಶ್ವದಲ್ಲಿ 2ನೇ ಅತಿ ದೊಡ್ಡ ಸರಕು ಸಾಗಾಣಿಕೆ ಜಾಲವಾಗಿದೆ. ಅಮೃತ್ ಭಾರತ್ ಯೋಜನೆಯಲ್ಲಿ 1300ಕ್ಕೂ ಹೆಚ್ಚು ರೈಲ್ವೆ ನಿಲ್ದಾಣಗಳನ್ನು ಆಧುನೀಕರಣ ಮತ್ತು ವಿಶ್ವ ದರ್ಜೆಯ ಕೇಂದ್ರಗಳನ್ನಾಗಿ ಮರುಸೃಷ್ಟಿಸಲಾಗುತ್ತಿದೆ. ಇದು ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿಯ ಕಾರ್ಯಕ್ರಮವಾಗಿದೆ. ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ನಿರ್ಮಿಸಿರುವ ವಂದೇ ಭಾರತ್, ಅಮೃತ್ ಭಾರತ್ ಮತ್ತು ವಂದೇ ಸ್ಲೀಪರ್ ರೈಲುಗಳ ಪ್ರಯಾಣವನ್ನು ಅತ್ಯಂತ ಸುಖಕರವಾಗಿಸಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಮಗ್ರ ಭಾರತೀಯರ ರೈಲ್ವೆ ಜಾಲದಲ್ಲಿ ಕವಚ್ ಭದ್ರತಾ ವ್ಯವಸ್ಥೆಯನ್ನು ಅಳವಡಿಸುವ ಮೂಲಕ ನಾವು ಪ್ರಯಾಣಿಕರ ಸುರಕ್ಷತೆಗೆ ಭಾರಿ ಪ್ರಮಾಣದ ಹೂಡಿಕೆಯನ್ನು ಮಾಡುತ್ತಿದ್ದೇವೆ. ವಿ ಆರ್ ಇಂಪ್ರೂವಿಂಗ್ ಕಂಫರ್ಟ್, ಸ್ಪೀಡ್ ಅಂಡ್ ಸೇಫ್ಟಿ ಫಾರ್ ಅವರ್ ಪ್ರೋಗ್ರೆಸ್. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಜಲಶಕ್ತಿ ಸಚಿವರಾದ CR ಪಾಟೀಲ್ ಅವರ ಬೆಂಬಲದೊಂದಿಗೆ ಜಲ್ ಜೀವನ್ ಮಿಷನ್ ಮೂಲಕ ಇಂದು ಗ್ರಾಮೀಣ ಭಾರತದ ಸುಮಾರು 80ಕ್ಕೂ ಮೇಲ್ಪಟ್ಟು % ಮನೆಗಳಿಗೆ ಸ್ವಚ್ಛ ನೀರಿನ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಮನೆ ಮನೆಗೂ ಗಂಗೆಯನ್ನ ತಲುಪಿಸುವ ಕಾರ್ಯವನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಇದರ ಜೊತೆಗೆ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಅಡಿಯಲ್ಲಿ ದೇಶಾದ್ಯಂತ 15 ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಇದು ಬಯಲು ಮುಕ್ತ ಶೌಚಾಲಯ ವಾತಾವರಣವನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ಆರೋಗ್ಯಕ್ಕೆ, ವಿಶೇಷವಾಗಿ ನನ್ನ ತಾಯಂದಿರಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇದು ನಮ್ಮ ತಾಯಂದಿರಿಗೆ, ಸಹೋದರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಗೌರವವನ್ನು ತಂದುಕೊಡುತ್ತದೆ. ಸ್ವಚ್ಛ ಭಾರತ್ ಮಿಷನ್ ಅಂಡ್ ಜಲ್ ಜೀವನ್ ಮಿಷನ್ ಹ್ಯಾಸ್ ಗಿವನ್ dignity to our mothers, sisters, daughters. ಈ ವರ್ಷವು ಅತ್ಯಂತ ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಏಕೆಂದರೆ ನಮ್ಮ ರಾಷ್ಟ್ರವು ವಂದೇ ಮಾತರಂ 150ನೇ ವರ್ಷವನ್ನು ಆಚರಿಸುತ್ತಿದೆ. ಇತ್ತೀಚೆಗೆ ನಮ್ಮ ಸಂಸತ್ತು ಐತಿಹಾಸಿಕ ಈ ಮಸೂದೆಯನ್ನು ಅಂಗೀಕರಿಸುವ ಮೂಲಕ ವಂದೇ ಮಾತರಂಗೆ ರಾಷ್ಟ್ರಗೀತೆ ನೀಡಲಾಗುವಷ್ಟು ಕಾನೂನುಬದ್ಧ ಗೌರವವನ್ನು ನೀಡಿದೆ. ಇದು ನಮ್ಮ ಸಾಂಸ್ಕೃತಿಕ ಪರಂಪರೆಗೆ ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟದ ನೆನಪಿಗೆ ನಾವು ನೀಡುವ ನಿಷ್ಠಾವಂತ ಗೌರವದ ಪ್ರತೀಕವಾಗಿದೆ. 2047ಕ್ಕೆ ಭಾರತವು ಸ್ವತಂತ್ರ ಬಂದು 100 ವರ್ಷಗಳನ್ನು ಪೂರೈಸುತ್ತಿರುವ ಹೊತ್ತಿಗೆ ವಿಕಸಿತ ಭಾರತ ಅಂದರೆ ಸಂಪೂರ್ಣ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ನಿರ್ಮಿಸುವುದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಶಯವಾಗಿದೆ, ಸಂಕಲ್ಪವಾಗಿದೆ. ಬಡತನವೇ ಇಲ್ಲದ ಪ್ರತಿಯೊಬ್ಬ ಪ್ರಜೆಯು ಸಂತೋಷದಾಯಕ ಮತ್ತು ಸಮೃದ್ಧ ಜೀವನವನ್ನು ನಡೆಸುವ ಭಾರತ ನಮಗೆ ಅವಶ್ಯಕತೆ ಇದೆ ಎನ್ನುವುದನ್ನು ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಈ ಶುಭ ದಿನದಂದು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಲು ರಾಷ್ಟ್ರ ಪ್ರಥಮ ಎನ್ನುವ ಧ್ಯೇಯದೊಂದಿಗೆ ಈ ಕನಸನ್ನು ನನಸು ಮಾಡುವ ಶಬ್ದ ಮಾಡೋಣ. ಲೆಟ್ ಅಸ್ ವರ್ಕ್ ಟುಗೆದರ್ ಟು ಫುಲ್ಫಿಲ್ ದಿ ಡ್ರೀಮ್ ಆಫ್ ವಿಕಸಿತ್ ಭಾರತ್ 2047. ಇದರೊಂದಿಗೆ ನನ್ನ ಒಂದು ಮಾತನ್ನ ಮುಗಿಸುವುದರ ಮುಖೇನ ಭಾರತ್ ಮಾತಾ ಕಿ ವಂದೇ ಮಾತರಂ, ಜೈ ಹಿಂದ್, ಜೈ ಭಾರತ್.
ಬನ್ನಿ. इंडिपेंडेंस साइड हो जा भैया भाई थोड़ा साइड एक अभी थोड़ा इम्प्रूव होना वंदे मातरम बहुत टफ जॉब मैं देखता थोड़ा सबको दीजिए पीछे इधर दीजिए पहले कंप्लीट दीजिए इधर ಇಲ್ಲ हम ಕೊಡ್ತಾ ನೀನು ಇಲ್ಲಿ ಕೊಡು ये सबको दीजिए उधर दे थैंक यू थैंक यू ಅವ್ರ ಕ್ಯಾಮ್ರಾದಲ್ಲಿ ತಗೊಂಡ್ಬಿಡ್ತಾರೆ ವೈಡ್ ಆಂಗಲ್. ಹಾಂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.